ನಿತ್ಯಾನಂದನ ನಾನಾ ಅವತಾರಗಳನ್ನ ನಿಮ್ಮ ಮುಂದೆ ಒಂದೊಂದಾಗಿ ಬಿಚ್ಚಿಡ್ತಾನೆ ಬಂದಿದೆ ಸುವರ್ಣ ನ್ಯೂಸ್. ನಮ್ಮ ಅಭಿಯಾನಕ್ಕೆ ಭಯಬಿದ್ದ ಆತ ರಾತ್ರೋರಾತ್ರಿ ತಮಿಳುನಾಡಿಗೆ ಬೇಲಿ ಕಿತ್ತಿದ್ದು ಹಳೆ ಕಥೆ. ಈಗ ಒಂದು ಹೊಸ ಕಥೆ ಹೇಳ್ತೀವಿ ಬನ್ನಿ. ಸುವರ್ಣ ನ್ಯೂಸ್ ನಲ್ಲಿ ತನ್ನ ವಿರುದ್ಧ ಮಾತನಾಡಿದವರನ್ನ ಒಬ್ಬೊಬ್ಬರನ್ನಾಗಿ ಕೊಂಡುಕೊಳ್ಳೋ ಪ್ರಯತ್ನ ಮಾಡಿದ ಆ ಕಪಟ ಸನ್ಯಾಸಿ. ಅದರ ಒಂದು ಸ್ಟಿಂಗ್ ಆಪರೇಷನ್ ಇಲ್ಲಿದೆ. ನಿತ್ಯಾನಂದ ಅದೆಂತಹ ಡೀಲ್ ಮಾಸ್ಟರ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಈ ಅರ್ಧ ಗಂಟೆಯ ಕಾರ್ಯಕ್ರಮ ನೋಡಿ. ಇವರು ಗೊತ್ತಲ್ಲ, ಕಾಳಿಕಾ ಮಠದ ಋಷಿಕುಮಾರ ಸ್ವಾಮಿಗಳು. ನಿತ್ಯಾನಂದನ ವಿರುದ್ಧ ಸುವರ್ಣ ನ್ಯೂಸ್ ನಡೆಸಿದ ಅಭಿಯಾನದಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಂಡವರು. ಟಾಂಟು, ಧಾರಾಕಾರ, ಮಾತು, ಓತಪ್ರೋತ, ಹಿಡಿದ್ರೆ ಜಡಿಮಳೆ ಹಿಡ್ದಂಗೆ. ಸ್ವಾಮೀಜಿಯವರು ಅರುಣಗಿರಿನಾಥರು ಅವರು ಅಷ್ಟು ಅನುಭವಸ್ಥರಲ್ಲವೇ? ಅವರ ಅನುಭವ ಇರ್ಲಿಲ್ವೇ? ಯಾಕೆ ಅಂತಂದ್ರೆ ಯಾರೋ ವ್ಯಕ್ತಿ 100 ಕೋಟಿ ಕೊಟ್ಬಿಟ್ಟು ನಾನು ಬಂದು ಪೀಠಕ್ಕೆ ಕೂತ್ಕೋತೀನಿ ಅಂತಾರೆ. 100 ಕೋಟಿ ಕೊಟ್ಟಂಗ ಏನಾಯ್ತು? ಅರುಣಗಿರಿನಾಥರು ಮಠನ್ ಮಾರ್ಕೊಂಡಂಗಾಯ್ತು. ಆ ಮಠ ಮಾರ್ಕೊಂಡ್ಮೇಲೆ ಏನ್ ಅಧಿಕಾರ ಇರ್ತದೆ? ಅರುಣಗಿರಿನಾಥರು ಬೇರೆ ಏನಕ್ಕಾದ್ರೂ ಸಿಗಾಕೊಂಡಿದಾರ? ಈ ದುಡ್ಡಿನ ಸಮಸ್ಯೆ ಅಲ್ವಾ ಅಲ್ಲಿ? ಇವನನ್ನ ಕರ್ಕೊಂಬಂದು ಮಠಕ್ಕೆ ಇಟ್ಕೋಬೇಕು ಅಂತಂದ್ರೆ ಬೇರೆ ಯಾವ್ದೋ ಕ್ರೆಟಕ್ ಸಿಗಾಕೊಂಡಿದಾರ? ಅರುಣಗಿರಿನಾಥ್ರು ಏನಾದ್ರೂ ಇನ್ನೊಂದು ವರ್ಷ ಅವ್ರನ್ನ ಇಟ್ಕೊಂಡ್ರೆ ಅರುಣಗಿರಿನಾಥ್ರು ಇಲ್ಲ. ಇನ್ನ ಅರುಣಗಿರಿನಾಥ್ರನ್ನ ನಾವು ಮರ್ತು ಬಿಡ್ಬೇಕಾಗ್ತದೆ. ತಂದಿಟ್ಬಿಡ್ತಾನೆ ಕುತ್ತಿಗೆಗೆ ಅಂತೀರಿ ನೀವು? ತಂದು ಕುತ್ತಿಗೆ ಗಿಡವೆಲ್ಲ ಅಲ್ಲೇ ಇದಾವಲ್ಲ, ಅದೇನೋ ಅವೆಲ್ಲ ಹಾಕಿಟ್ಟಿದಾನಲ್ಲ, ದಿಂಬು ಬಂಬು ಎಲ್ಲ ಹೊಲ್ಸ್ ಹಾಕಿದಾನೆ. ಅದಕ್ಕೆ ಒಂದ್ ಹಗ್ಗ ಹಾಕ್ಬಿಟ್ರೆ ಮುಗ್ದೋಯ್ತು. ಅರುಣಗಿರಿನಾಥ್ರದು 3 ಜನ ಇದಾರಂತಲ್ಲ. ಅರುಣಗಿರಿನಾಥ್ ಗಡ 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 ಅಂತಾರೆ. ಯಾಕಾದ್ರೆ ಕರ್ಕೊಂಬಂದ್ ಕುಂಡ್ರಿಸ್ಕೊಂಡು ಅದಿಲ್ಲೋಗೋ ಮಾರಮ್ಮ, ನಮ್ ಮನೆ ಗಂಟ ಬಾರಮ್ಮ ಅನ್ನಂಗ, ಇವ್ರ ಮಠದ ಗಂಟ ಬಾರಮ್ಮ ಅನ್ನಂಗ ಆಯ್ತು. ಬೇರೆ ಇನ್ಯಾರು ಮಾತಾಡಿದ್ದು ನಿತ್ಯಾನಂದನಿಗೆ ಬೆನ್ನ ಕೆಳಗೆ ಆನೆ ಪಟಾಕಿ ಸಿಡಿಸಿದಂಗಾಯ್ತೋ ಇಲ್ವೋ? ಒಬ್ಬ ಕಾವಿಧಾರಿ ಸನ್ಯಾಸಿ ಋಷಿಕುಮಾರರು ಮಾತಾಡಿದ್ದು ಮಾತ್ರ ಕಚ್ಚಬಾರದ ಜಾಗಕ್ಕೆ ಇರುವೆ ಕಚ್ಚಿದಂತ ನೋವು ಕೊಟ್ಟಿತ್ತು. ಆವಾಗ್ಲೇ ಕೊಡೋದು ಕೊಟ್ಟು ಸುಮ್ಮನಾಗಿಸಿ ಬಿಡೋ ಪ್ಲಾನ್ ಹೊಳಿತು ಅಂತ ಕಾಣುತ್ತೆ ಆತನಿಗೆ. ತನ್ನ ಪರವಾಗಿ ಒಬ್ಬ ವ್ಯಕ್ತಿನ ಮುಂದೆ ಬಿಟ್ಟು ಋಷಿಕುಮಾರರು ಡೀಲ್ಗೊಪ್ತಾರ ಅಂತ ಪ್ರಯತ್ನಿಸ್ದ. ಇವರು ನಮಗ್ ಹೇಳಿದ್ರು. ಆಗ ತಯಾರಾದದ್ದೇ ಈ ಸ್ಟಿಂಗ್ ಪ್ಲಾನ್. ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ ಆವರಣದಲ್ಲಿ ಮಾತುಕತೆ ನಡೆಸೋದು ಅಂತಾಯ್ತು. ಋಷಿಕುಮಾರರೇನೋ ಇದ್ದೇ ಇದ್ರು. ಅವರ ಜೊತೆಗೆ ಅವರ ರೀತಿಲೇ ಕಾವಿ ಬಟ್ಟೆ ಧರಿಸಿಕೊಂಡು ಹೋದವರು ಮಾತ್ರ ನಮ್ಮ ರಿಪೋರ್ಟ್ರು. ಬಿಡ್ರೋ ಮಾರಾಯರ, ಅವರು ಸ್ವಾಮಿ ಅಲ್ಲ, ನಮ್ಮ ರಿಪೋರ್ಟ್ರು. ಏನೋ ನಿಮ್ ಸಂತೋಷ ಅಂದ್ಕೊಂಡು ಬಂದವ್ರನ್ನೆಲ್ಲ ಕಾಲಿಗೆ ಬೀಳಿಸ್ಕೊಂಡಿದ್ದಾಯ್ತು. ಇವರು ಬಂದದ್ದು KA 55M3066 ನಂಬರ್ನ ಮಾರುತಿ ಸ್ವಿಫ್ಟ್ ಕಾರ್ನಲ್ಲಿ. ಇದನ್ನ ಡ್ರೈವ್ ಮಾಡ್ಕೊಂಡು ಬಂದವರು ಈತ. ವಿಚಾರಿಸಿ ನೋಡಿದಾಗ ಗೊತ್ತಾದದ್ದು ಹೆಸರು ನಂಜುಂಡ ಅಂತ. ಮೈಸೂರಿನ KR ಮೊಹಲ್ಲಾದ ವಾರ್ಡ್ ನಂಬರ್ 51ರಿಂದ JDS ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ಗೆ ನಿಂತು ಸೋತಿದಾರಂತೆ. ಇವರ ಕಥೆ ಬಿಡಿ, ನೇರವಾಗಿ ನಿತ್ಯಾನಂದನ ಕಡೆಯಿಂದ ಬಂದಿರೋ ಇವರು ಪರಿಚಯ ಮಾಡ್ಕೊಳ್ಳಿ. ನೋಡಿ, ಒಬ್ಬ ಗುರುಗಳು ಅವ್ರಿಗೆ ಒಂದು ಸ್ಥಾನ ಇದೆ. ಸುಮ್ಮನೆ ಇವ್ರು ಯಾರ ಕಮರ್ಷಿಯಲ್ಗೆ ಅವರು ಇದಕ್ಕೆ ನೋಡಿ ಸರ್, ಇವತ್ತರೆಗೂ ನಾನು ಮೀಡಿಯಾಕ್ ಬರ್ಲಿಲ್ಲ. ಯಾಕೆ ಗೊತ್ತಾ, ನಾನು ಮಾಡಬೇಕಾದ ಕೆಲಸಗಳು ಸಾಕಷ್ಟಿದೆ. ಯಾವಾಗಾದ್ರೂ ಒಂದ್ಸರಿ ಬಂದಾಗ ಅದನ್ನ ತೋರಿಸಿ. ಇಲ್ಲ, ಸರ್ಕಾರದ ಎಗ್ನೆಸ್ಟ್ ಆಗಿ ನಮ್ಮ ಶಕ್ತಿ ವಿರುದ್ಧವಾಗೂ ಪ್ರೆಸ್ ಮೀಟ್ ಎಲ್ಲ ಮಾಡಿ ಬರ್ಬೇಕು. ತಾವು ಯಾರು ಅಂತ ಗೊತ್ತಾ? ನಾನು ದಲಿತ ಮಹಾಸಭಾ ರಾಜ್ಯಾಧ್ಯಕ್ಷ ಮುನಿರಾಜು ಅನ್ಬಿಟ್ಟು ನನ್ನ ವಿರುದ್ಧವಾಗಿ ಖರ್ಗೆ ಗಿರ್ಗೆ ಅವರೆಲ್ಲ 2002 ನಲ್ಲಿ ಒಂದು ಕೇಸ್ ಹಾಕಿ 3 ತಿಂಗಳು ಸತತವಾಗಿ ಥ್ರೋಟ್ ಕರ್ನಾಟಕ PSS ನವರೆಲ್ಲ ಹೋರಾಟ ಮಾಡಿದ್ರಲ್ಲ. ಟೋಕನ್ ಮುನ್ರಾಜ್ ಅಂತ ಹೆಸರಿಟ್ಟು ನಾನೇ ಸ್ವಾಮೀಜಿ, ಖರ್ಗೆ ಅವರೇ ಅದನ್ನ ಹೆಸರು ತಂದಿದ್ದು. ಫಲ 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 ಬಹಳ ಇತಿಹಾಸ ಇದೆ ನಿಮ್ಮ ದಲಿತ ಹೋರಾಟಕ್ಕೆ. ಟೋಕನ್ ಮುನಿರಾಜು ಅಂತ ನನ್ನ ಹೆಸರು ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀರಿ ಅಂದ್ರೆ ಮೆಚ್ಚಬೇಕು. ಈಗ ನಿತ್ಯಾನಂದನ ಪರವಾಗಿ ಡೀಲ್ ಕುದುರಿಸೋದಕ್ಕೆ ಬಂದಿದ್ದೀರಿ, ಪರವಾಗಿಲ್ಲ. ವಿಷಯಕ್ಕೆ ಬನ್ನಿ.
ನಿಮ್ಮ ಒಪಿನಿಯನ್ ತಗೊಂಡು ಅವನ ಹತ್ರ ನಾನು ಮಾತಾಡ್ಬೇಕು. ನಿನ್ನೆ ಅವ್ರ DOT ಅವರೆಲ್ಲ ಕೂತಿದ್ರು, ಫುಲ್ ಡೇ ಮೀಟಿಂಗ್ ಆಯ್ತು. ಅವರು ಮೀಟಿಂಗ್ ನಲ್ಲಿ ಹೌದು ಆಲ್ಟರ್ನೇಟ್ ಏನ್ ಮಾಡ್ಬೇಕು ಅಂತ ಅವ್ರನ್ನು ಸೃಷ್ಟಿ ಮಾಡಿ ನಾವು ಕೂತ್ಕೊಂಡು ಇದು ಅವರೆಲ್ಲ ಕೂತ್ಕೊಂಡು ಸಾಹಿತ್ಯವರೆಲ್ಲ ಕೂತ್ಕೊಂಡು ಅಲ್ಲೆಲ್ಲ ಕೆಲವು ಸಾಹಿತ್ಯವರು ಅವ್ರಿವ್ರೆಲ್ಲ ಕೂತ್ಕೊಂಡು ಮಾತಾಡಿದಾಗ ನೋಡಿ ಈಗೆಲ್ಲ ಕೆಲವ್ರನ್ನ ಅಮಾಯಕರನ್ನ ಅನ್ಯಾಯವಾಗಿ ಮಾಡ್ಕೊಂಡು ಇದ್ ಮಾಡ್ತಿದ್ದಾರೆ. ಬರೇ ಮೀಡಿಯಾದಲ್ಲಿ ತೋರಿಸಿದ ತಕ್ಷಣ ಇದಾಗಲ್ಲ. ಮೀಡಿಯಾದಲ್ಲಿ ತೋರಿಸಿದ ತಕ್ಷಣ ಏನಾಗುತ್ತೆ ಅನ್ನೋದನ್ನ ನೀವ್ ಹೇಳೋದೇನು ಟೋಕನ್ ಮುನಿರಾಜು ಅವರೇ? ನಿತ್ಯಾನಂದನ ಕೇಳ್ ನೋಡಿ, ಎಲ್ಲಿ ಕುಂತು ಬೆನ್ನ ಕೆಳಗೆ ಬರ್ನಾಲ್ ಹಚ್ಕೋತಿದಾರೋ ಪಾಪ. ಕಾಲಭೈರವನು ನಾನೇ, ಶಿವನು ನಾನೇ, ಸಾಕ್ಷಾತ್ ಶ್ರೀಕೃಷ್ಣನು ನಾನೇ ಅಂತಿದ್ರು. ಈಗ ಹೇಳ್ಕೊಳ್ಳೋದಕ್ಕೊಂದು ಅಡ್ರೆಸ್ ಕೂಡ ಇಲ್ಲ. ಏನು ಸುಳ್ಳ ನಾವು ಹೇಳ್ತಿರೋದು? ಈಗ ನಾನು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಶಿವಪುರಿ ಸ್ವಾಮೀಜಿಯವ್ರನ್ನ ನಮ್ಮ ಜೊತೆ ಇಟ್ಕೊಂಡೆ ನಾವು ವ್ಯವಹಾರ ಮಾಡಿ ಆ ಮಟ್ಟಕ್ಕೆ ಬೆಳೆಸ್ತೀವಿ. ರಿಯಲ್ ಎಸ್ಟೇಟ್ ಏಜೆನ್ಸಿ ಮಾಡಿ ನಾನೇ ಅವ್ರ ಜೊತೆಲೆಲ್ಲ ಇದು ಮಾಡಿ ಕೊನೆಗೆ ಅವ್ರು ಆ ಮಟ್ಟಕ್ಕೆ ಆ ರೀತಿ ಸಾಯ್ತಾರೆ ಅಂತ ಗೊತ್ತಿಲ್ಲ. ಸತ್ತು 12 hours ಒಳಗಡೆ ಬಾಲಗಂಗಾಧರ ಸ್ವಾಮೀಜಿಯವರು ನಮ್ಮ ಅಶೋಕ್ ಅಲ್ಲಿ ಇದ್ದಂತ ಬ್ಲಾಕ್ ಮನಿ ಎಲ್ಲ ಇದ್ರು. ಆರ್ ಅಶೋಕ್ ಈ ನಮ್ಮ ಶಿವಪುರಿ ಸ್ವಾಮಿ ಆಶ್ರಮದ್ದು ಅಲ್ಲಿದ್ದು ದುಡ್ಡೆಲ್ಲ ಬ್ಲಾಕ್ ಮನಿ ಎಲ್ಲ ಎತ್ಕೊಂಡು ಹೋಗ್ಬೇಕು. 2 ಲಾರಿ ತುಂಬಿಕೊಂಡು ಯಪ್ಪ ಯಪ್ಪ ಯಪ್ಪ. ಆ ಕಡೆ ಶಿವಪುರಿ ಸ್ವಾಮಿಗಳು ಹರ ಅಂತಿದ್ದ ಹಾಗೆ ಈ ಕಡೆ ಬಾಲಗಂಗಾಧರರು ಆರ್ ಅಶೋಕು ಸೇರಿಕೊಂಡು 2 ಲಾರಿ ತುಂಬಾ ಬ್ಲಾಕ್ ಮನಿ ತುಂಬಿಕೊಂಡು ಹೋದ್ರಂತೆ. ಅದೇನು ಮಠಾನೋ ರಿಸರ್ವ್ ಬ್ಯಾಂಕೋ ಅದಿರ್ಲಿ ಬಿಡಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಂತೆ. ಈಗ ನೀವು ಬಂದ ವಿಷಯ ಹೇಳಿ. ನಿಮ್ಮದು ಏನು ಮುನ್ರಾಜ್ ಅವರೇ ಈ ತರ ಮಾಡಿಸಿ ನನಗೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಬಲಗೈನಲ್ಲಿ ಮಾಡಿದ್ರು ಎಡಗೈಗೂ ಗೊತ್ತಾಗಲ್ಲ. ಆ ಮಟ್ಟಕ್ಕೆ ನಾನು ಕೂತ್ಕೊಂಡು ಅವರು DOTಗಳನ್ನ ಕರೆಸಿ ನಿಮ್ಗೆ ಡೈರೆಕ್ಟ್ ಆಗಿ ನಾನು ವ್ಯವಸ್ಥೆ ಮಾಡ್ತೀನಿ. ಅಲ್ಲ ನಾನು ನೀವ್ ಹೇಳಿದಷ್ಟು ಅರಮನೆ ಕೂಡ್ತೀನಿ, ಅದಾಗ್ತಾ ಇರೋ ಕೆಲಸ. ನೀವು ಒಂದು ಐಡಿಯಾ ಕೊಟ್ರೆ ನಾನೇನು ಐಡಿಯಾ ಕೊಡಲ್ಲ, ನಿನ್ನ ಐಡಿಯದ ಮೇಲೆ ನಡ್ಕೊ. ನಾಳೆ ಬನ್ರಿ ಇಷ್ಟೊತ್ತಿಗೆ ಅಂತಂದ್ರಿ, ನೀವ್ ಎಲ್ಲಿ ಬರ್ರಿ ಅಂತೀರಿ ಅಲ್ಲಿಗೆ ಬಂದು ನಾವು ಇಸ್ಕೊಂಬರ್ತೀವಿ. ಬುದ್ಧಿ ಅಷ್ಟೇ ಬನ್ನಿ ನೋಡಿ, ದೊಡ್ಡವ್ರಿಗೂ ಅಷ್ಟೇ. ಇದು ಸರಿಯಾದ ಮಾತಲ್ಲ, ನನ್ಗೆ ಸಖತ್ ಇಲ್ರಿ ಇಲ್ಲ ಅದಾದು ನಾನು ಹೇಳ್ತಿರೋದಷ್ಟೇ. ಈಗ ನೀವು ನನಗೆ ಈ ದಾರಿಯಲ್ಲಿ ನೀವು ಹೋಗಿ ಮುನ್ರಾಜ್ ಅವರೇ ನಿಮ್ಗೂ ನಮ್ಗೇನೋ ಒಂದು ಇದು ಮಾಡಿ ಅಂತ ಹೇಳಿದ್ರೆ ನಾನು ಆ ದಾರಿ ಚೆನ್ನಾಗಿದೆ ಚೆನ್ನಾಗಿದೆ. ನಾವು ಯಾವ ದಾರಿಯಲ್ಲಿ ಹೋಗು ಅಂದ್ರೆ ಆ ದಾರಿಯಲ್ಲಿ ಹೋಗ್ತೀರಾ ಮುನಿರಾಜು ಅವರೇ? ತೋರಿಸ್ತೀವಿ ರೀ, ಸರಿಯಾದ ದಾರಿನೇ ತೋರಿಸ್ತೀವಿ. ಹೀಗೆ ಶುರುವಾಯ್ತು ಡೀಲ್ ಕಥೆ. ಅವತ್ತು ಆರತಿ ರಾವ್ ತನ್ನ ಬೆಡ್ರೂಮ್ ನಲ್ಲಿ ಕ್ಯಾಮೆರಾ ಇಟ್ಟಿದ್ದು ಆ ನಿತ್ಯಾನಂದನಿಗೆ ಗೊತ್ತಾಗ್ಲಿಲ್ಲ. ಇವತ್ತು ಆ ನಿತ್ಯಾನಂದನ ಪರವಾಗಿ ಡೀಲ್ ಕುದುರಿಸೋಕೆ ಬಂದ ಟೋಕನ್ ಮುನಿರಾಜುಗೆ ನಾವು ಕ್ಯಾಮೆರಾ ಇಟ್ಟಿದ್ದು ಗೊತ್ತಾಗ್ಲಿಲ್ಲ. ಇಬ್ಬರು ಸರಿಯಾಗಿದ್ದಾರೆ. ಇಷ್ಟಾದ ನಂತರ ಏನ್ ಮಾತುಕತೆ ನಡೀತು ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ ನಂತರ ನೀವೇ ನೋಡಿ.